ಗುರುಜಿ, ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿ ವೃಷಭ ರಾಶಿ. ಶುಕ್ರನ ಒಂದು ಅಧಿಪತ್ಯ ಈ ರಾಶಿಗಿದೆ. ಸೊ ಈ ರಾಶಿಯಲ್ಲಿ ಭಯ ಉಂಟಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಯಾವ್ಯಾವ ಗ್ರಹಗಳು ಕಾರಣವಾಗುತ್ತೆ? ಹಾಗೆ ಏನೇನು ಪರಿಹಾರ ಇದೆ? ಅವ್ಯಕ್ತವಾದ ಭಯ ಈ ಒಂದು ವೃಷಭ ರಾಶಿಯವರಿಗೆ, ವೃಷಭ ರಾಶಿಯ ಜನ ಯಾವಾಗಲೂ ಒಂದು ರೀತಿಯ ಕಲ್ಪನಾ ಲೋಕದಲ್ಲಿ ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾರೆ ಅಂತಂದರೆ ಇವರು ಕೇವಲ ಯಾವುದೋ ಒಂದು ರೀತಿಯ ಹುಚ್ಚು ದೌರ್ಬಲ್ಯವನ್ನು ಹೊಂದಿರ್ತಾರೆ ಅಂತಲ್ಲ. ಇಮ್ಯಾಜಿನೇಷನ್ಸ್ ಅಥವಾ ಒಳಿತಿನ ಬಗೆಗಾಗಿನ, ಅಂದರೆ ಜೀವನದಲ್ಲಿ ನಾವು ಜೀವನಕ್ಕೆ ಬಂದಿದ್ದೇವೆ, ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಇವರ ಎಲ್ಲ ರಾಶಿಯವರ ಉದ್ದೇಶವೂ ಅದೇ ಇರುತ್ತೆ. ಆದರೆ ಇವರು ಅಲ್ಲಿಯೇ ಸ್ವಲ್ಪ ಜೀವನದ ಉತ್ಸಾಹವನ್ನು ಹೆಚ್ಚಿಸ್ಕೊಡೋದಕ್ಕೆ ಬಯಸುವಂಥ ಜನ, ಅಂದರೆ ಕಂಫರ್ಟ್ಸ್. ಈಗ ನಾನು ಎಲ್ಲೋ ಒಂದು ಕಡೆ ಊಟಕ್ಕೆ ಹೋದರೆ ಒಂದು ಊಟ ಆದ್ರೆ ಆಯ್ತೇನೋ ಅನ್ನುವಂಥ ಒಂದು ಮನೋಭಾವವನ್ನು ಹೊಂದಿರ್ತೇನೆ. ವೃಷಭ ರಾಶಿಯ ಜನ ಹಾಗಲ್ಲ. ಈ ಊಟವನ್ನು ಸೊಗಸಾದ ರೀತಿಯಲ್ಲಿ ಮಾಡಬೇಕಾದ್ರೆ ಇಂತಹದ್ದೇ ಒಂದು ರೀತಿಯ ಯಾವುದೋ ಒಂದು ಆಹಾರ ಸಿಗುವಂತಹ ವಿಚಾರಕ್ಕೆ ಎಲ್ಲಿ ನಾನು ಹೋಗಬಹುದು, ನಾನು ಇವತ್ತು ಎಲ್ಲಿ, ಇನ್ನೊಬ್ರು ಏನು ಮಾಡ್ತಾರೆ, ಇಲ್ಲೆಲ್ಲೋ ಹತ್ತಿರದಲ್ಲಿ ಒಂದು ಇದು ಕಂಡಿದೆ, ಹೋಟೆಲ್ ಕಂಡಿದೆ, ರೆಸ್ಟೋರೆಂಟ್ ಕಂಡಿದೆ, ಹೋಗ್ಬಿಡ್ತಾರೆ. ಹಾಗಲ್ಲ, ಇವರು ಆ ಒಂದು ಊಟವನ್ನಾಗಲಿ, ಶೃಂಗಾರವನ್ನಾಗಲಿ, ಬದುಕಿನ ಸಂದರ್ಭದ ಆಯ್ಕೆಯನ್ನಾಗಲಿ ಬೇರೆ ಬೇರೆ ರೀತಿಯಲ್ಲಿ ಜೀವನದ ಸಂದರ್ಭದ ಈಗ ಜೋಕಾಲಿಗೆ ಹೆದರ್ತಾರೆ ಕೆಲವರು ಹಾಗಲ್ಲ, ಜೋಕಾಲಿಯ ಜೀಕುವಿಕೆಯನ್ನೇ ಆನಂದಿಸ್ತಾರೆ. ಹಾಗಾದರೆ ಆ ಜೋಕಾಲಿಯ ಜೀಕುವಿಕೆಯನ್ನು ಯಾರು ಆನಂದಿಸ್ತಾರೆ, ಇವರು ಯಾಕೆ ಆನಂದಿಸೋದಿಲ್ಲ ಕೇಳಿದರೆ, ವೃಷಭ ರಾಶಿಯವರಿಗೆ ಆ ಆನಂದದ ಒಂದು ಅನುಭವ ಚಂದ್ರನಿಂದಾಗಿ ಸಿಗುತ್ತೆ. ಇದೇ ಈ ಚಂದ್ರ ಇವನ ದೊಡ್ಡ ದೋಷ ಏನು ಅಂತಂದರೆ, ಜನರಂತೂ ಧೈರ್ಯವನ್ನು ಹುಟ್ಟಿಸುವಂತಹ ಪರಮೋಚ್ಚವಾದಂತಹ ಶಕ್ತಿಯನ್ನು ಕೂಡ ಚಂದ್ರನೇ ಕೊಡ್ತಾನೆ. ಹಾಗೆಯೇ ಭಯಕ್ಕೆ ಬೇಕಾದಂತಹ ಘಟಕಗಳನ್ನು ಒದಗಿಸಿ ಕುಗ್ಗಿಸುವಂತೆಯೂ ಮಾಡ್ತಾನೆ. ಹಾಗಾಗಿ ಈ ಶುಕ್ರನ ಸಂದರ್ಭದ ಯಜಮಾನತ್ವವನ್ನು ಹೊಂದಿದಂಥ ವೃಷಭ ರಾಶಿಯವರು ತಮ್ಮ ಜೀವನದ ಸಂದರ್ಭದಲ್ಲಿ ಸಾಲವನ್ನಾದರೂ ಮಾಡಿ ಜೀವನವನ್ನು ಒಂದು ರೀತಿಯ ಆನಂದದಾಯಕವಾಗಿ ಇಡಬೇಕು. ಅಂದರೆ ಈಗ ನಮ್ಮ ಪರಂಪರೆಯಲ್ಲಿ ಚಾರ್ವಾಕರ ಬಗ್ಗೆ ನಾವು ಹೇಳ್ತೇವೆ. ಚಾರ್ವಾಕರು ಏನು ಹೇಳ್ತಾರೆ, ಈ ಜೀವನ ಅನ್ನುವಂತಹದ್ದು ಮುಂದಿದೆಯಾ, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ಸತ್ತ ಮೇಲೆ ನಮ್ಮನ್ನು ಭಸ್ಮ ಮಾಡಿದ ಮೇಲೆ ಮತ್ತೆ ಪುನರ್ಜನ್ಮ ಅನ್ನುವಂಥದ್ದಿದೆಯಾ. ಹಾಗಾಗಿ ನೀನು ಸಾಲವನ್ನಾದರೂ ಮಾಡಿ, ಯಾವ ಜೀವೇತ್ ಸುಖಂ ಜೀವೇತ್, ಸುಖದಿಂದ ಜೀವಿಸುವಂತಹದ್ದಾದರೆ ಈ ಜೀವನದಲ್ಲಿ ಘೃತಂ ಅಂದರೆ ಋಣಂ ಕೃತ್ವ ಘೃತಂ ಪಿಬೇತ್, ಅಂದರೆ ಸಾಲವನ್ನಾದರೂ ಮಾಡಿ ತುಪ್ಪದ ಪರಮೋಚ್ಚವಾದಂತಹ ರುಚಿಯ ಅನ್ನವನ್ನು ಊಟ ಮಾಡು. ಇದರ ಅರ್ಥ ಏನು, ಅನ್ನವನ್ನೇ ರುಚಿಯಾಗಿ ತುಪ್ಪದಲ್ಲಿ ಅದಿಸ್ಕೊಂಡು ತಿನ್ನಬೇಕು ಅಂತಲ್ಲ, ಜೀವನವನ್ನು ಸುಖವಾಗಿ ಇಟ್ಟುಕೋ. ಇದರ ಆಚೆ ಏನು ಅಂತ ಗೊತ್ತಿಲ್ಲ, ಇದರ ಆಚೆ ಏನು ನಾವು ಎಲ್ಲಿ ಯಾವುದು ಹಿಂದಿತ್ತು, ಇವೆಲ್ಲವೂ ನಮ್ಮ ಕಲ್ಪನೆಯ ಭಾಗವೇ ಹೊರತು. ಹಾಗಾದರೆ ಯಾಕೆ ಅದು ಚಾರ್ವಾಕರಿಗೆ ಕಲ್ಪನೆಯ ಭಾಗವಾಗಿ ಕಾಣುತ್ತೆ? ಯಾವುದೋ ಆ ಸೃಷ್ಟಿಯ ವಿಚಾರದಲ್ಲಿ ಪುನರ್ಜನ್ಮಗಳನ್ನು ಇದು ಮಾಡುವಂಥ ಆಸ್ತಿಕರಿಗೆ ಈ ಜೀವನದಲ್ಲಿ ಇದರ ಆಚೆಗೂ ಏನೋ ಒಂದಿದೆ, ಅದನ್ನು ಪಡೆಯಲಿಕ್ಕೆ ಅವರು ಕಾತರರಾಗಿರ್ತಾರೆ. ಇಂಥದ್ದೆಲ್ಲ ಗಮನಿಸಿದಾಗ ಇದು ಕೇವಲ ವೃಷಭ ರಾಶಿಯವರಿಗೆ ಬರುವಂಥದ್ದು ಅಂತಾದ್ರೆ ಅಲ್ಲ. ಆದರೆ ಚಾರ್ವಾಕರ ಮೂಲಕವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇರುವಂಥದ್ದೇನು, ವೃಷಭ ರಾಶಿಯವರು ಜೀವನವನ್ನು ಸಂತೋಷದಲ್ಲಿ ಇಟ್ಕೊಳ್ಬೇಕು. ಜೀವನದ ಸಂತೋಷ ಏನು, ಒಬ್ಬನಿಗೆ ಓದುವಿನ ಮೂಲಕವಾಗಿ ಆಗಬಹುದು, ಒಬ್ಬಳಿಗೆ ಕೇವಲ ಹಿರಿಯರನ್ನು ಅವರ ಮಾತುಗಳನ್ನು ಕೇಳುವುದರ ಮೂಲಕವಾಗಿ ಅವಳಿಗೆ ಸಂತೋಷ ಸಿಗಬಹುದು, ಇನ್ಯಾರೋ ಕೆಲವರಿಗೆ ಪುರಾಣದ ಕಥೆಗಳನ್ನು ಕೇಳುವುದರ ಮೂಲಕವಾಗಿ ಸಿಗಬಹುದು, ಇನ್ಯಾರೋ ಕೆಲವರಿಗೆ ಹಾಗಲ್ಲ, ಯಾವುದೋ ಒಂದು ಹೊಸ ವಿಚಾರವನ್ನು ನಾವು ಈಗ ಹೊಸ ವಿಚಾರವನ್ನು ಅಂತಂದ್ರೆ ಏನು, ಈಗ ಯಾವುದೋ ಚೈನಾ ನಿರ್ಮಿತವಾದಂಥ ಏನಿರುತ್ತೆ ವಿಮಾನ ಇರುತ್ತೆ, ಫ್ರಾನ್ಸ್ ನಿರ್ಮಿತವಾದಂಥ ಒಂದು ವಿಮಾನ. ಹಾಗಾದರೆ ಇದೆರಡು ಯಾಕೆ ಬೇರೆ ಆಗುತ್ತೆ? ಯಾವುದ್ಯಾವುದೋ ಅವರ ಆ ಕಲ್ಪನೆಯ ಸಂದರ್ಭಕ್ಕೆ ಯಾವುದ್ಯಾವುದೋ ವಿಚಾರಗಳು ಇಲ್ಲಿಗೆ ಬರ್ತಾ ಇರುತ್ತೆ. ಆದರೆ ಇವರ ಸಂದರ್ಭದಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಏಟುಗಳನ್ನು ಕೊಡೋದಕ್ಕೆ ತನ್ನ ಶಕ್ತಿಯನ್ನು ವಿನಿಯೋಗಿಸಬಲ್ಲಂತಹ ಕುಜ ದೋಷಪೂರ್ಣನಾಗಿದ್ದರೆ ಮದುವೆಯ ನಂತರದಲ್ಲಿ ಅವ್ಯಕ್ತವಾದಂತಹ ಭಯಕ್ಕೆ ಒಳಗಾಗುವಂಥದ್ದು, ಅದು ಸ್ತ್ರೀ ಇರಲಿ ಅಥವಾ ಪುರುಷನಿರಲಿ, ಅದಕ್ಕೆ ಸಾಧ್ಯತೆ ಇರುತ್ತೆ. ಅಂದರೆ ಮದುವೆಗಿಂತ ಮುಂಚೆ, ಅಂದರೆ ಅದರ ಅರ್ಥ ಮದುವೆ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದಲ್ಲ, ಅಥವಾ ಇವರು ಆ ಭಯದಿಂದಾಗಿ ಯಾರು ಮದುವೆ ಮಾಡ್ಕೊಳ್ಬಾರ್ದು ಅಂತ ಹೇಳೋದಿಲ್ಲ. ಆದರೆ ಮದುವೆಯ ನಂತರದಲ್ಲಿ ಒಂದು ರೀತಿಯ ಅವ್ಯಕ್ತವಾದಂತಹ ಭಯವನ್ನು ಸೃಷ್ಟಿಸುವಂತಹ ಕುಜ ಶುಕ್ರ ದೋಷ ಏನಾದರೂ ಆ ಜಾತಕದಲ್ಲಿ ಇದ್ದಿದ್ದರೆ, ಅಂದರೆ ಈಗ
ವೃಷಭ ರಾಶಿಯವರಿಗೆಲ್ಲರಿಗೂ ಮದುವೆ ನಂತರದಲ್ಲಿ ಭಯ ಶುರುವಾಗುತ್ತೆ ಅಂತಲ್ಲ. ಮದುವೆಯ ಕಾರಣಕ್ಕಾಗಿನ ವಿಚಾರಕ್ಕಾಗಿ ಭಯ ಅಲ್ಲದೆ ಹೋದರೂ ಕೂಡ ಆ ಒಂದು ಶುಕ್ರ ಮತ್ತು ಅದಕ್ಕೇನು ಹೇಳ್ತಾರೆ, ಸ್ತ್ರೀ ದೋಷ ಅಥವಾ ಗಂಧರ್ವ ದೋಷ ಅಂತ ಹೇಳ್ತಾರೆ. ಪುರುಷರಿಗೆ ಸ್ತ್ರೀ ದೋಷ ಅಂತ ಹೇಳ್ತಾರೆ, ಸ್ತ್ರೀಯರಿಗೆ ಅದು ಗಂಧರ್ವ ದೋಷ ಅಂತ ಹೇಳ್ತಾರೆ. ಅಂದರೆ ಆ ಇಮ್ಯಾಜಿನೇಷನ್ನಿನ ಸಂದರ್ಭದಲ್ಲಿ ಮದುವೆ ಅನ್ನುವಂತಹ ವಿಚಾರ ಯಾವುದೋ ಒಂದು ರೀತಿಯ ಅವರ ಕಲ್ಪನೆಯ ಚೌಕಟ್ಟಿನಲ್ಲಿ ಬಾರದೆ ಹೋದಂತಹ ಒಂದು ತಳಹದಿಯನ್ನು ಅದು ನಿರ್ಮಾಣ ಮಾಡಿ ಇದರ ಆಚೆಗೆ ಹಾಗಾದರೆ ಇಷ್ಟೇ ಇರೋದಾ ಇದರ ಒಳಗಡೆ ಹೇಳುವಂಥದ್ದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಹೊಂದಿಕೊಳ್ಳಲಿಕ್ಕೆ ಯಾವುದೋ ಒಂದು ರೀತಿಯ ಆ ಒಂದು ತಾಕಲಾಟಗಳು ಆಗುವಂತಹ ಸಂದರ್ಭ ಎದ್ದೇಳಬಹುದು. ಹಾಗಾಗಿ ಜೀವನದಲ್ಲಿ ಏನಾಗುತ್ತೆ, ಈ ಒಂದು ನಮ್ಮ ಸಂದರ್ಭದ ದಾಂಪತ್ಯದಿಂದ ಹೊರಗೆ ಬಂದುಬಿಡೋಣ ಅಂತ ಒಂದು ಧೈರ್ಯ ಬರ್ಬೋದು, ಅಥವಾ ಹೊರಗೆ ಬರುವುದರ ಮೂಲಕ ನಾನು ಏನನ್ನು ಸಾಧಿಸಿದಂತಾಯಿತು, ಹೋಗಲೋ ಬೇಡವೋ ಹೇಳುವಂಥ ಈ ಹೋಗೋದರ ಮೂಲಕವಾಗಿ ನಾನು ಇನ್ನೊಂದು ಯಾವುದೋ ಒಂದು ಅನುರೂಪವಾದಂಥ ನನ್ನ ಒಂದು ಆಯ್ಕೆಯನ್ನು ಇನ್ನೊಂದು ಸಂಗಾತಿಗಾಗಿ ಮಾಡಿಕೊಳ್ಳಬಲ್ಲೆನೆ. ಇಂತಹ ಎಲ್ಲ ವಿಚಾರಗಳು ಈ ವಿಚಾರವನ್ನು ನಾನು ಯಾವಾಗ ಹೇಳ್ತಿದ್ದಾನೆ, ವೃಷಭ ರಾಶಿಯವರಿಗೆ ಎಲ್ಲರಿಗೂ ಇದೇ ತೊಂದರೆ ಆಗುತ್ತೆ ಅಂತಲ್ಲ. ಆ ಒಂದು ಗಂಧರ್ವ ದೋಷ ಹಾಗಾದರೆ ಗಂಧರ್ವ ದೋಷ ಏನು, ಕುಜ ಶುಕ್ರರು ಕೂಡುವುದರ ಮೂಲಕವಾಗಿ ಏನಾಗುತ್ತೆ, ಈಗ ಆ್ಯಸಿಡ್ ನೀರು ಬೀಳುತ್ತೆ ನಮ್ಮ ಮುಖಕ್ಕೆ, ಏನೂ ಆಗಲ್ಲ. ಆ್ಯಸಿಡ್ ಬಿದ್ದಾಗ ಯಾಕೆ ಸುಡುತ್ತೆ ಅದು, ಹಾಗಾದರೆ ಆ್ಯಸಿಡ್ನಲ್ಲಿ ಏನಿದೆ ಅದನ್ನು ಹೇಳ್ಬೋದು, ನಾವು ಸೈಂಟಿಫಿಕ್ ಆಗಿ ಹೇಳ್ಬೋದು, ಅದು ಸುಡುವಂಥದ್ದು ಹೇಳಬಹುದು. ಹಾಗಾದರೆ ಅದು ಸುಡುವಿಕೆಯನ್ನು ಎಲ್ಲಿಂದ ಪಡೆದುಕೊಳ್ಳುತ್ತೆ ಅದನ್ನು ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಸುಡತ್ತೆ ಅನ್ನುವಂಥದ್ದನ್ನು ಮಾತ್ರ ಹೇಳ್ಬೋದು. ಹಾಗಾಗಿ ಈ ಕುಜ ಮತ್ತು ಶುಕ್ರರ ಸಂಯೋಜನೆ ತೊಂದರೆದಾಯಕವಾಗುವಂತಹ ಒಂದು ರೀತಿಯಲ್ಲಿ ಜಾತಕದಲ್ಲಿ ಹದಿಗಟ್ಟಿದೆ ಅಂತಾದರೆ, ಈ ರೀತಿಯ ಅವ್ಯಕ್ತವಾದಂತಹ ದಾಂಪತ್ಯದ ಸಂದರ್ಭದ ವಿಚಾರದಲ್ಲಿ ನನ್ನ ಬಾಳ ಸಂಗಾತಿಯೇ ನನ್ನನ್ನು ಏನಾದರೂ ತೊಂದರೆ ಕೊಟ್ಟು ಜೀವನದಲ್ಲಿ ಸತಾಯಿಸಬಹುದಾ, ಅಥವಾ ನನ್ನ ಒಂದು ಕೊಲೆಯೂ ನಡೆದು ಬಿಡಬಹುದಾ ಅನ್ನುವಂಥ ಒಂದು ಭಯಕ್ಕೆ ಬಿಡ್ತಾರೆ. ಇದನ್ನು ನಾವು ಈಗ ನೀವು ಇದೇ ಮನೋವೈದ್ಯರ ಹತ್ರ ಹೋದರೆ ಒಂದು ರೀತಿಯ ಇದು ಏನನ್ನು ಹೇಳ್ತಾರೆ, ಸ್ಕಿಜೋಫ್ರೆನಿಕ್ ಒಂದು ಇದು ಹೇಳುವಂಥ ಒಂದು ಇದನ್ನು ಹೇಳ್ಬೋದು, ಪ್ಯಾರನಾಯ್, ಏನೋ ಒಂದು ಭಯದಲ್ಲಿ ಇಡುವಂಥದ್ದು. ಈಗ ಏನು ಮಾಡ್ತಾ ಇದೆ ಇವತ್ತಿನ ಪ್ರೆಸೆಂಟ್ ಗ್ಲೋಬಲ್ ರಾಜಕಾರಣ ಹೇಗೆ ನಡೀತಾ ಇದೆ ಅಂತಂದರೆ, ತಮ್ಮ ದೇಶದ ಜನರನ್ನು ಸ್ವಲ್ಪವಾದಂಥ ಭಯದಲ್ಲಿ ಇಡೋದಕ್ಕೆ ರಾಜಕಾರಣಿಗಳು ಏನಾಗ್ತಾರೆ, ಸಜ್ಜಾಗ್ತಾರೆ. ಇವತ್ತು ಅಮೇರಿಕಾದಂಥದ್ದನ್ನು ಕಂಡುಕೊಂಡಾಗ, ಒಂದು ಅಮೇರಿಕಾದ ಸಂದರ್ಭದಲ್ಲಿ 2001ನೇ ಇಸ್ವಿಯಲ್ಲಿ ನಡೆದಂಥ ಜೋಡಿ ಇದು ಏನು ಆ ಎರಡು ಅವರ ಕಟ್ಟಡಗಳು ಏನು ಉರುಳಿತು, ಅಲ್ಲಿನ ಅಧ್ಯಕ್ಷರುಗಳು ಯಾವುದೋ ಒಂದು ರೀತಿಯಲ್ಲಿ ಇಂಥವರ ಮೂಲಕವಾದಂತಹ ಭಯ ಇದೆ ಎನ್ನುವಂಥದ್ದನ್ನು, ಅಂದರೆ ತಮ್ಮ ಜನರನ್ನೇ ಶಾಂತಿಯಲ್ಲಿ ಇಡಲಿಕ್ಕಾಗಿಯೇ ಬೇಕಾದಂಥ ಭಯ ಮತ್ತು ತಮ್ಮನ್ನು ತಾವು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕಾಗಿ, ತಮ್ಮ ಮೇಲೆ ಅವರ ನಂಬಿಕೆ ಬರಬೇಕು ಅನ್ನೋದನ್ನು ಸೃಷ್ಟಿಸ್ಕೊಳ್ಳೋದಕ್ಕೆ. ಹಾಗೆಯೇ ಕೆಲವು ದೇಶಗಳ ನಡುವಿನ ಯುದ್ಧದಲ್ಲಿ, ಆ ಯುದ್ಧ ನಡೆಯುವಂಥ ಪೂರ್ವದಲ್ಲಿ ಇಂತಹ ಯುದ್ಧವನ್ನು ನಡೆಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳಿದಾಗ ಸುಮ್ಮನಿದ್ದ ಜನ, ಯುದ್ಧ ಶುರುವಾದ ಮೇಲೆ ಇದನ್ನು ಸ್ಟಾಪ್ ಮಾಡಿ, ಇದನ್ನು ನಾನು ಸ್ಟಾಪ್ ಮಾಡಿಸಿದ್ದೀನಿ ಅಂತ ಇವತ್ತೇನು ನಾವು ಇಂಡಿಯಾದ ಸಂದರ್ಭದಲ್ಲಿ ಟ್ರಂಪ್ ಹೇಳುವಂಥದ್ದಿದೆ. ಹಾಗಾದರೆ ಇಲ್ಲೆಲ್ಲವೂ ಹುನ್ನಾರಗಳಿರ್ತವೆ. ಹಾಗೆಯೇ ಈ ಹುನ್ನಾರಗಳ ಸಂದರ್ಭದಲ್ಲಿ ಗಂಡ ಹೆಂಡರ ನಡುವೆಯೂ ಉಂಟಾಗಬಹುದಾದ ಹುನ್ನಾರಗಳು ವೃಷಭ ರಾಶಿಯವರಿಗೆ ಈ ಒಂದು ಗಂಧರ್ವ ದೋಷವೋ ಅಥವಾ ಒಂದು ಸ್ತ್ರೀ ದೋಷವೋ ಇರುವಂತಹ ಸಂದರ್ಭ ಬಂದಾಗ, ಇಲ್ಲಿ ಗಂಧರ್ವ ದೋಷವೋ ಸ್ತ್ರೀ ದೋಷವೋ ಅಂದರೆ ಸ್ತ್ರೀ ದೋಷಕಾರಕಗಳು ಅಂತಲ್ಲ. ಸ್ತ್ರೀಯ ಬಗೆಗಿನ ವಿಚಾರ ಖಂಡಿತವಾಗಿಯೂ ಯಾವ ಸಂದರ್ಭದಲ್ಲೂ ಯಾರಿಗೇ ಆಗಲಿ ದೋಷಕಾರಕವಾಗಿ ಇರೋದಿಲ್ಲ. ಆದರೆ ಆ ದೋಷ ಬರಬಹುದೇನೋ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥ ಭಯ ಆವರಿಸಬಹುದು ಹೊರತು ಸ್ತ್ರೀ ಯಾವಾಗಲೂ ದೋಷಕಾರಕರು ಅಂತಲ್ಲ, ಅಥವಾ ಪುರುಷ ದೋಷಕಾರಕನು ಅಂತಲ್ಲ. ಹಾಗಾಗಿ ವೃಷಭ ರಾಶಿಯವರಿಗೆ ಸ್ವತಃ ಮನೆಯಲ್ಲಿಯೇ ಒಂದು ರೀತಿಯ ಇನ್ಸೆಕ್ಯೂರಿಟಿಯನ್ನು ಈ ಒಂದು ಕುಜ ಶುಕ್ರ ದೋಷ ಉಂಟು ಮಾಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಇದನ್ನು ಮೀರಿ ಹೋಗುವಂಥದ್ದೇನು, ಪರಸ್ಪರವಾಗಿ ಎದುರು ಬದರಾಗಿ ಕೂತು ಮಾತನಾಡುವಂಥ ಒಂದು ಸನ್ನಿವೇಶವನ್ನು ಇವರು ನಿರ್ಮಾಣ ಮಾಡಿಕೊಳ್ಬೇಕು. ಆದರೆ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ, ಬದುಕಿನ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಡೀ ಜೀವನದ ಸಂದರ್ಭದ 50 ವರ್ಷಗಳನ್ನು ಮದುವೆ ಆದಮೇಲೆ ಏನು ಜೀವನವನ್ನು 50 ವರ್ಷಗಳ ಕಾಲ ಒಟ್ಟಿಗೆ ನಡೆಸ್ಕೊಂಡು ಹೋದವರಿದ್ದಾರೆ, 25 ವರ್ಷ ನಡೆಸ್ಕೊಂಡು ಹೋದವರಿದ್ದಾರೆ, 70 ವರ್ಷಗಳ ಕಾಲ ದೀರ್ಘವಾದ ದಾಂಪತ್ಯವನ್ನು ಹೊಂದಿದವರಿದ್ದಾರೆ. ಆದರೆ ಪರಸ್ಪರ ಕೂತು ಮಾತನಾಡಿದಾರ ಯಾವುದಾದ್ರೂ ವಿಷಯ ಅಂತ ಕೇಳಿದರೆ, ಅವರಿಬ್ಬರ ನಡುವೆ ಯಾವುದೇ ರೀತಿಯ ಯಾವುದೇ ವಿಚಾರಕ್ಕೂ, ಯಾಕೆಂದರೆ ನಾನು ಕೆಲವ್ರ ಮನೆಯನ್ನು ನೋಡಿದ್ದೇನೆ, ಯಾವುದೋ ಒಂದನ್ನು ನಡೆಯುವಾಗ ಏನು ಚಪ್ಪಲಿ ಹಾಕ್ಕೊಳ್ಳುವಾಗ ಅದನ್ನು ಮಾತನಾಡುವಂಥದ್ದು. ಆ ಮಾತನಾಡುವಾಗ ಏನಾಗುತ್ತೆ, ಅದು ಹೆಂಡತಿಯೋ ಅಥವಾ ಪುರುಷನೋ ಈಗ ಮಾತನಾಡುವಂಥ ಕೂತು ಮಾತನಾಡು ಅವರಿಗೆ ಅದು ಏನು ಅವರಿಗೆ ಆ ಒಂದು ಪೇಷನ್ಸ್ ಇರೋದಿಲ್ಲ.
ಹಾಗಾಗಿ ಈ ಇಂಪೇಷನ್ಸ್, ಆಮೇಲೆ ಇಂಪೇಷನ್ಸ್ ಆದಮೇಲೆ ಹೊರಗೆ ಹೋದ ಮೇಲೆ ಯಾಕೆ ಹಾಗಾದರೆ ನನ್ನ ಬಾಳ ಸಂಗಾತಿ ಕೂತು ಮಾತನಾಡಬೇಕು ಅನ್ನುವಂಥದ್ದನ್ನು ಹೇಳಿರಬಹುದು ಅನ್ನುವಂಥ ಭಯಕ್ಕೆ ಅವರು ಸಿಲುಕೊಳ್ತಾರೆ. ಹಾಗಾದರೆ ಆ ಭಯ ಕೂತು ಮಾತನಾಡಬೇಕು ಅನ್ನುವಂಥದ್ದು ನಂತರದ ಘಟನೆಯಲ್ಲಿ ಯಾವುದೋ ಒಂದು ತೊಂದರೆಗೆ ಸಿಲುಕಿದಾಗ ಅದು ಅನ್ನಿಸ್ತಾ ಇರುತ್ತೆ ಇದನ್ನು ಮಾಡಬೇಕಿತ್ತು ಅಂತ. ಆದರೂ ಕೂಡ ಮುಂದಿನ ಸಂದರ್ಭದಲ್ಲೂ ಕೂಡ ಆ ಕೂತು ಮಾತನಾಡುವಂಥ ಒಂದು ಹಾರ್ದಿಕತೆಯನ್ನು ತೋರಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಸ್ಥಿತಿಗತಿಗಳನ್ನು ಈ ಗ್ರಹಗಳು, ವಿಶೇಷವಾಗಿ ಕುಜ ಮತ್ತು ಶುಕ್ರರು ನಿರ್ಮಾಣ ಮಾಡಿಬಿಡ್ಬಲ್ರು. ಹಾಗಾಗಿ ಈ ಭಯವನ್ನು ದಾಂಪತ್ಯದ ಸಂದರ್ಭದಲ್ಲಿ ಬಾಳ ಸಂಗಾತಿಗಳೇ ಪರಸ್ಪರ ಎದುರು ಬದುರಾಗಿ ಕೂತು ಯೋಚಿಸಿ ಇದನ್ನು ನಿವಾರಿಸ್ಕೊಳ್ಳುವಂಥ ಒಂದು ಶಕ್ತಿಯನ್ನು, ಪೇಷನ್ಸನ್ನು ಮತ್ತು ಬೌದ್ಧಿಕ ಆ ಒಂದು ಘನತೆಯನ್ನು ಸಂಪಾದಿಸ್ಕೊಳ್ಬೇಕು. ಆಗ ಭಯವನ್ನು ನಿವಾರಿಸ್ಕೊಳ್ಳೋದಕ್ಕೆ ವೃಷಭ ರಾಶಿಯವರಿಗೆ ಖಂಡಿತ ಸಾಧ್ಯತೆ ಇದೆ. ಓಕೆ ಸರ್, ವೃಷಭ ರಾಶಿಯವರು ಯಾವ್ಯಾವ ರೀತಿ ಭಯದಿಂದ ಅವರು ಪ್ರಭಾವ ರೀತಿ ಆಗ್ಬೋದು, ಅದರಿಂದ ಯಾವ ರೀತಿ ಹೊರಗಡೆ ಬರೋದು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ರಿ ಸರ್. ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.